ಅನ್ಯ ಜಾತಿಯ ಅಥವಾ ಅನ್ಯ ಧರ್ಮದ ಹುಡುಗ ಹುಡುಗಿ ಇಬ್ಬರ ಮಧ್ಯೆ ಪ್ರೀತಿಯಾದಾಗ ಮನೆಯಲ್ಲಿ ವಿರೋಧ ಮಾಡೋದು ಸಾಮಾನ್ಯ. ಮನೆಯಲ್ಲಿ ವಿರೋಧ ಅಷ್ಟೇ ಅಲ್ಲ, ನಮ್ಮ ಮರ್ಯಾದೆ ಹೋಗುತ್ತೆ, ನಮ್ಮ ಕುಟುಂಬದ ಮರ್ಯಾದೆ ಹೋಗುತ್ತೆ, ನಮ್ಮ ಸಮುದಾಯ ಜಾತಿಯ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಹುಡುಗ ಅಥವಾ ಹುಡುಗಿಯ ತಂದೆ ತಾಯಿಗಳು ತಮ್ಮ ಹೆತ್ತ ಮಕ್ಕಳನ್ನೇ ಪ್ರೀತಿ ಮಾಡಿದ ತಪ್ಪಿಗೆ ಕೊಲೆ ಮಾಡಿರುವಂತಹ ಅನೇಕ ಉದಾಹರಣೆಗಳು ಕರ್ನಾಟಕ ಸೇರಿದಂತೆ ದೇಶದ ಉದ್ದಗಲಕ್ಕೂ ಕೂಡ ನಾವು ಕಾಣ್ತೇವೆ. ಎಷ್ಟೋ ಸುದ್ದಿಗಳು ಆಗಿದೆ. ಮರ್ಯಾದೆಯ ಹತ್ಯೆ ಆಯಿತು ಅಂತ ಹೇಳಿ ಬಹಳಷ್ಟು ಕಡೆಗಳಲ್ಲಿ ಕೇಳಿದ್ದೇವೆ. ಇಲ್ಲಿ ಮತ್ತೊಂದು ಭೀಕರವಾದಂತಹ ಹತ್ಯೆ ಆಗಿದೆ, ಅದು ಕೂಡ ಪೊಲೀಸರ ಕಣ್ಣೆದುರಲ್ಲಿ. ಈ ಘಟನೆ ನಡೆದಿರುವಂಥದ್ದು ನಮ್ಮಲ್ಲಿ ಅಲ್ಲ, ಉತ್ತರ ಪ್ರದೇಶದ ಒಂದು ಪೊಲೀಸ್ ಠಾಣೆಯಲ್ಲಿ, ಉತ್ತರ ಪ್ರದೇಶದ ಒಂದು ಊರಲ್ಲಿ ಅನ್ಯ ಜಾತಿಯ ಹುಡುಗನನ್ನ ನಮ್ಮ ಮಗಳು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಮನೆಯಲ್ಲಿ ವಿರೋಧ ಮಾಡಿದ್ರು. ವಿರೋಧ ಮಾಡಿ ಆದ್ಮೇಲೂ ಕೂಡ ಅವಳು ಕೇಳಲಿಲ್ಲ, ನನಗೆ ಅವನೇ ಬೇಕು ಅಂತ ಹೇಳಿ ಆಕೆ ಏನ್ ಮಾಡಿದ್ರು, ಅವನ ಜೊತೆಗೆ ಹೋಗಿ ಎಲ್ಲೋ ಒಂದು ಕಡೆಗಳಲ್ಲಿ ಮದುವೆಯನ್ನ ಆಗ್ಬಿಟ್ರು. ಮದುವೆ ಆದ್ಮೇಲೆ ಪೊಲೀಸರು ಈ ಒಂದು ತನಿಖೆಯನ್ನು ಕೈಗೊಳ್ತಾರೆ. ಹೆತ್ತವರು ಕೂಡ ಕಂಪ್ಲೇಂಟ್ ಅನ್ನೋ, ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನೋ ಅಥವಾ ಕಿಡ್ನಾಪ್ ಕೇಸ್ ಅನ್ನೋ ಏನೋ ಒಂದು ಹಾಕ್ತಾರೆ. ಹಾಕಿದಾದ್ಮೇಲೆ ಅವರನ್ನ ಪತ್ತೆ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾರೆ. ಈ ಕಡೆ ಹುಡುಗಿಯ ಹೆತ್ತವರನ್ನು ಕೂಡ ಅಲ್ಲಿಗೆ ಕರೆಸ್ತಾರೆ. ಈ ಪೊಲೀಸ್ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಏನಾಯ್ತು, ನಿನಗೆ ಯಾರು ಇಷ್ಟ, ನೀವು ಹೇಗಿರ್ತೀರಿ, ಯಾರ ಜೊತೆ ಇರ್ತೀರಿ, ತಂದೆ ತಾಯಿಗಳ ಜೊತೆ ಹೋಗ್ತೀರಾ, ಹಾಗೆ ಹೀಗೆಲ್ಲ ಪ್ರಶ್ನೆಗಳು ನಡೀತಾ ಇರುತ್ತೆ. ಹಾಗೇನೋ ಮಾತಿಗೆ ಮಾತು ವಾಗ್ವಾದಗಳಾಗತ್ತೆ. ಇವತ್ತು ಏನಂತಾಳೆ, ನನಗೆ ಹುಡುಗನೇ ಬೇಕು, ನನಗೆ ಅವನೇ ಬೇಕು, ಅವನ ಜೊತೆ ಮದುವೆ ಆಗಿದ್ದೀನಿ, ಅವನ ಜೊತೆ ಹೋಗ್ತೇನೆ ಅಂದಾಗ ಹುಡುಗಿಯ ತಂದೆ ಸಿಟ್ಟಿಗಿದ್ದು ಏನ್ ಮಾಡಿದಾನೆ ಅಂತಂದ್ರೆ, ಪೊಲೀಸ್ ಠಾಣೆಯಲ್ಲೇ ಪೊಲೀಸರ ಎದುರಲ್ಲೇ ಆಕೆಯನ್ನ ಬರ್ಬರವಾಗಿ ಚುಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಇದು ಆಗಿದೆ. ಹಾಗಾಗಿ ಮರ್ಯಾದಾ ಹತ್ಯೆಗಳು, ಕಾನೂನನ್ನ ಕೈಗೆತ್ತಿಕೊಳ್ಳುವಂಥ ಕೆಲಸಗಳು, ತಂದೆ ತಾಯಿಗಳು ಪ್ರೀತಿ ಅವರಿಗೆ ಇರುತ್ತೆ. ಯಾಕಂದ್ರೆ ಇಷ್ಟು ವರ್ಷ ಸಾಕಿದ್ದೇನೆ, ನನ್ನ ಮಾತನ್ನು ಕೇಳಿಲ್ಲ ಅಂತ ಹೇಳಿದ್ರೆ ತಂದೆ ತಾಯಿ, ಯಾವ ಮನೆಯ ತಂದೆ ತಾಯಿ ಆದ್ರೂ ಕೂಡ ತಮ್ಮ ಮನೆಯ ಮಗಳು ಈ ರೀತಿ ಮಾಡಿದಾಗ, ಪ್ರೀತಿ ಪ್ರೇಮ ಅಂತ ಹೋದಾಗ ಸಿಟ್ಟು ಬರೋದು ಸಾಮಾನ್ಯ. ಸಿಟ್ಟಿನಲ್ಲಿ ಈ ಒಂದು ರೀತಿಯಲ್ಲಿ ಕೊಲೆ ಕೂಡ ಮಾಡಲಾಗಿದೆ. ಒಟ್ಟಿನಲ್ಲಿ ಇದು ಘಟನೆ ಆಗಿರುವಂಥದ್ದು. ಇಂತಹ ದುಡುಕಿನ ನಿರ್ಧಾರಗಳು, ಕೊಲೆಗಳು, ಮರ್ಯಾದಾ ಹತ್ಯೆಗಳಿಂದ ಸಮಾಜ ಒಂದು ರೀತಿಯಲ್ಲಿ ಆತಂಕದಲ್ಲಿದೆ ಅಂತ ಹೇಳಿ ಜನತೆ ಆಡಿಕೊಳ್ತಾ ಇದ್ದಾರೆ. ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಸದಾ ಸಿದ್ಧವಾಗಿದೆ ಕೆಆರ್ ಲಕ್ಕಂ ಮೆಮೋರಿಯಲ್ ಸಿಬಿಎಸ್ಇ ಸ್ಕೂಲ್. ಕಳೆದ 12 ವರ್ಷಗಳಿಂದ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿದೆ. I'm proud to see that Kerala Memorial CBSE School is providing quality education with excellent teaching, discipline and modern facilities. ಪರಿಣಾಮಕಾರಿ ಕಲಿಕೆಗಾಗಿ ವಿಶಾಲವಾದ ತರಗತಿಗಳು, ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಪ್ರಯೋಗಾಲಯಗಳು, ಶಾಲಾ ವಾಹನಗಳು ಲಭ್ಯವಿದೆ. ಪ್ರತಿ ವರ್ಷ 100ರಷ್ಟು ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ನಮ್ಮದು. Our school focuses on academic excellence along with personality development, spoken English, sports and competitive exams. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಒತ್ತು ನೀಡಲಾಗುತ್ತೆ. ಆರೋಗ್ಯದ ಕಾಳಜಿಗಾಗಿ ಪ್ರತ್ಯೇಕ ಕೊಠಡಿಗಳಿವೆ. 5ರಿಂದ 10ನೇ ತರಗತಿ ತನಕ ಬಾಲಕರ ಹಾಸ್ಟೆಲ್ ಸೌಲಭ್ಯವಿದೆ. Admissions are open for the academic year 2026-27. I request all the parents to take admission. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವಿಶೇಷ ತರಬೇತಿ ಕೊಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಕೆಆರ್ ಲಕ್ಕಂ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.